ಈಗ ನೀವಿಬ್ರು ಇಲ್ಲೇ ಇರಬೇಕು, ನಾನು ಮುಂದೆನೇ ಮಾತಾಡಬೇಕು. ನೋ, ಇಟ್ಸ್ ನಾಟ್ ಪಾಸಿಬಲ್. ನನಗೆ ಮಾತು ಕೊಟ್ಟಿದ್ದೀರಾ, ನೀವಿಬ್ರು ಮಾತಾಡಬೇಕು ಅಷ್ಟೇ. ಮೇಡಮ್, ಅದಾಗಲ್ಲ. ನಿಮ್ಮಿಬ್ಬರಿಗೂ ನನ್ನ ಮೇಲೆ ಗೌರವ ಪ್ರೀತಿ ಅನ್ನೋದೇನಾದ್ರೂ ಇದ್ರೆ ನೀವು ಮೊದಲಿನ ಥರ ಆಗಬೇಕು. ಶಿವನ್ ಅವರೇ, ಯಾಕೆ ಹೀಗೆ ಲಾಕ್ ಮಾಡ್ತಾ ಇದ್ದೀರಾ? ನೀವೇನು ಬೇಕಾದ್ರೂ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮಿಬ್ಬರಿಗೆ ನಾನು ಮುಖ್ಯನೋ ಅಥವಾ ನಿಮ್ಮ ಹಠ ಮುಖ್ಯನೋ? ನೀನು ಹೋಗಿ ತ್ರಿಶೂಲ್ ನಾ ಮನೆಗೆ ಬರಕ್ಕೆ ಹೇಳಬೇಕು. ನೋ, ಈ ಕೆಲಸ ನನ್ನಿಂದ ಆಗಲ್ಲ. ತ್ರಿವಿಕ್ರಮ, ಯಾಕೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾ ಇದೆಯಾ? ಇದು ಹಠ ಅಲ್ಲ. ನನ್ನ ಮೇಲೆ ಕೈ ಮಾಡ್ದೋಣ ನಾನು ಹೋಗಿ ಮಾತಾಡ್ಸ್ಬೇಕಾ? ಇದು ನನ್ನಿಂದ ಆಗಲ್ಲ ಡ್ಯಾಡ್. ಆಗಿದ್ದಾಯ್ತು ಕಣೋ, ಅವನು ನನ್ನ ಜೀವ ಉಳಿಸಿದಾನೆ, ಅದಕ್ಕಾದ್ರೂ ಕೃತಜ್ಞತೆ ಇರ್ಬೇಕಲ್ವಾ? ಅದೇ ಅವ್ನು ಮಾಡಿರೋ ತಪ್ಪು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಜ ಅವನ ಫೋಟೋಗೆ ಹಾರ ಬಿದ್ದಿರೋದು. ನನ್ನ ಸ್ಥಾನ ಈ ಮನೇಲಿ ಕಾಯಂ ಆಗಿರೋದು. ಏನೋ ಯೋಚನೆ ಮಾಡ್ತಾ ಇದೀಯಾ? ತ್ರಿಶೂಲ್ ಬೇರೆ ಯಾರು ಅಲ್ಲ ಕಣೋ, ನಿನ್ನ ಸ್ನೇಹಿತ. ನೀವಿಬ್ರು ಒಟ್ಟಿಗೆ ಬೆಳೆದಿರೋರು. ಹಿ ಇಸ್ ಲೈಕ್ ಯೋರ್ ಬ್ರದರ್. ನಿಜ ಅವನ ಜೊತೆನೇ ಬೆಳೆದೆ. ಬೆಳೀತಾ ಅವನ ಜಾಗ ಕಿತ್ಕೋತಾನೆ ಅನ್ನೋದು ಅವಾಗಲೇ ಗೊತ್ತಾಗಿದ್ರೆ ಅವನ್ನ ಚಿಕ್ಕ ವಯಸ್ಸಿದ್ದಾಗಲೇ ಸಾಯಿಸ್ತಾ ಇದ್ದೆ. ಆದ್ರೆ ಅವಾಗ ಗೊತ್ತಾಗ್ಲಿಲ್ಲ ನನ್ನ ಬ್ಯಾಡ್ ಲಕ್. ತ್ರಿವಿಕ್ರಮ್, ನಿನ್ನ ಹಠ ಕೋಪನ ಬಿಟ್ಟು ಹೋಗಿ ತ್ರಿಶೂಲ್ನ ಮಾತಾಡ್ಸು. ಅವನಿಗೆ ನಿನ್ನ ಮೇಲೆ ಹಳೆ ಪ್ರೀತಿನೇ ಇರುತ್ತೆ ಕಣೋ. ಯಾರಿಗೆ ಏನು ಬೇಕಾದರೂ ಇರಲಿ, ನನ್ನ ಕೈಯಿಂದ ಆಗಲ್ಲ ಅಷ್ಟೇ. ಅಂಕಲ್, ಬೆಳೆದ ಮಕ್ಕಳೇ ಹೀಗಮ್ಮ, ಚಿಕ್ಕವರಾಗಿದ್ದಾಗೆ ಚಂದ. ಅವರೇನಾದ್ರೂ ತಪ್ಪು ಮಾಡಿದ್ರೆ ತಿದ್ದಬೋದು, ಇಲ್ಲ 4 ಬಾರಿಸ್ಬೋದು. ಅದೇ ಬೆಳೆದ ಮೇಲೆ ನಾನು ಬೆಳೆದು ಬಿಟ್ಟಿದ್ದೀನಿ ಅನ್ನೋದು ಗರ್ವ. ಎಲ್ಲಿ ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ಏನ್ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಚಿಂತೆ ಹೆತ್ತೋರ್ಗೆ. ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ತ್ರಿವಿಕ್ರಮ್ ಎಷ್ಟೇ ತಪ್ಪು ಮಾಡಿದ್ರು ನಾನು ಸಹಿಸ್ಕೋತೀನಮ್ಮ. ಆದ್ರೆ ತ್ರಿಶೂಲ್ ಒಬ್ಬ ಮನೆಗೆ ಬಂದು ಎಲ್ಲ ಮೊದಲಿನಂತೆ ಆಗೋದ್ರೆ ನನಗಷ್ಟೇ ಸಾಕು. ಮುಗಿತಾ? ಸಾರಿ, ಟೆನ್ಷನ್ ಆಗಿತ್ತು, ಅದಕ್ಕೆ ಸ್ಮೋಕ್ ಮಾಡ್ತಾ ಇದ್ದೆ. ಸ್ಮೋಕ್ ಮಾಡಿದ್ರೆ ನಿಮ್ಮ ಟೆನ್ಷನ್ ಕಮ್ಮಿ ಆಗುತ್ತಾ? ಕಮ್ಮಿ ಆಗೋದು ನಿಮ್ಮ ಆಯಸ್ಸು, ನಿಮ್ಮ ಆರೋಗ್ಯ. ತ್ರಿವಿಕ್ರಮ್, ನಿಮ್ಗೆ ಯಾಕೆ ಅಷ್ಟೊಂದು ಕೋಪ? ಅಂಕಲ್ ಹತ್ರ ಯಾಕಷ್ಟು ಒರಟಾಗಿ ಮಾತಾಡ್ ಬಂದ್ರಿ? ಅವ್ರು ಮಾಡಿದ್ ಸರಿನಾ? ಒಂದು ಕೆಲಸ ಆಗಲ್ಲ ಅಂತ ಹೇಳಿದ್ಮೇಲೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬಾರ್ದು. ಫೋರ್ಸ್ ಮಾಡಿದ್ರೆ ಬರೋ ರಿಯಾಕ್ಷನ್ ರಫ್ ಆಗೇ ಇರುತ್ತೆ. ಇಷ್ಟಕ್ಕೂ ನಿಮ್ಗೆ ತ್ರಿಶೂಲ್ ಮೇಲೆ ಯಾಕೆ ಸಿಟ್ಟು? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಒಬ್ಬ ಕೆಲ್ಸದವನು ನಮ್ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತಾನೆ ಅಂದ್ರೆ ಕೋಪ ಬರ್ದೇ ಇರುತ್ತಾ? ಅವ್ರು ಯಾಕೆ ನಿಮ್ಮ ಮೇಲೆ ಕೈ ಮಾಡಿದ್ರು ಅನ್ನೋದನ್ನ ಬಿಡ್ಸ್ ಹೇಳೋದು ಬೇಕಾಗಿಲ್ಲ ಅನ್ಕೋತೀನಿ. ಅವ್ರು ನಿಮ್ಮ ಮೇಲೆ ಕೈ ಮಾಡಿದ್ದು ತಪ್ಪೆ, ಆದ್ರೆ ಅವರಿಂದ ಒಂದು ಪುಣ್ಯದ ಕೆಲಸ ಆಗಿದೆ. ತ್ರಿವಿಕ್ರಮ್, ನಿಮ್ ಡ್ಯಾಡ್ ಜೀವ ಉಳಿಸಿದ್ದಾರೆ ಅವರು, ನೆನಪಿದೆ ಅಲ್ವಾ? ಅದ್ ಹೇಗ್ ಮರಿಲಿ? ಆ ತ್ರಿಶೂಲ್ ಅವತ್ತು ಬಂದಿರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ದಿಗ್ವಿಜಯ್ ಫೋಟೋಗೆ ಹಾರ ಬಿದ್ದಿರೋದು. ಒಂದು ಜೀವ ಉಳಿಸೋದಕ್ಕಿಂತ ಒಳ್ಳೆ ಕೆಲಸ ಬೇರೆ ಯಾವುದೂ ಇಲ್ಲ ತ್ರಿವಿಕ್ರಮ್. ಯಾರಾದ್ರೂ ಒಬ್ರು ನಮಗೆ ಒಳ್ಳೇದು ಮಾಡಿದಾಗ ಅವ್ರ ಹಿಂದೆ ಎಂತ ತಪ್ಪು ಮಾಡಿದ್ರು ನಾವು ಅದನ್ನ ಮರ್ತು ಬಿಡ್ಬೇಕಂತೆ. ನೋ, ಈ ವಿಷಯದಲ್ಲಿ ನಂಗೆ ದಯವಿಟ್ಟು ಫೋರ್ಸ್ ಮಾಡಬೇಡಿ. ತ್ರಿವಿಕ್ರಮ್, ತ್ರಿಶೂಲ್ ಯಾರು ಹೇಳಿ? ನಿಮ್ಮ ಸ್ನೇಹಿತ ತಾನೆ. ಇಷ್ಟು ವರ್ಷ ನೀವಿಬ್ರು ಜೊತೆಗೆ ಇದ್ದು ಈಗ ದ್ವೇಷ ಸಾಧಿಸೋದು ಸರಿಯಲ್ಲ ತ್ರಿವಿಕ್ರಮ್. ಅವು ನನ್ನ ಸ್ನೇಹಿತ ಅಂತ ಹೇಳಬೇಡಿ. ಅವಾಗೇನೋ ಬುದ್ಧಿ ಇರಲಿಲ್ಲ, ಸ್ನೇಹಿತ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ಎಲ್ಲ ಅರ್ಥ ಆಗ್ತಾ ಇದೆ. ತ್ರಿವಿಕ್ರಮ್, ಇದರಿಂದ ನೀವು ಏನು ಸಾಧಿಸಕ್ಕೆ ಹೊರಟಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಸ್ನೇಹ ಅನ್ನೋದು ಎಲ್ಲರ ಜೊತೆಗೂ ಆಗೋದಲ್ಲ. ನಿಷ್ಕಲ್ಮಶವಾದ ಸ್ನೇಹ ಸಿಗೋದು 1000ಕ್ಕೊಬ್ರಿಗೆ. ಅದು ನಿಮಗೆ ಸಿಕ್ಕಿದೆ.
ಅದನ್ನ ದೂರ ಮಾಡ್ಕೋಬೇಡಿ ತ್ರಿವಿಕ್ರಮ್. ಶಿವಾನಿ ಅವರೇ ಪ್ಲೀಸ್, ನೀವು ಡಾಡ್ ಥರ ಸ್ಪೀಚ್ ಕೊಡ್ಬೇಡಿ. ತ್ರಿವಿಕ್ರಮ್, ಶಿವಾನಿ ಅವರೇ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಕೋಪದ ಸ್ವಲ್ಪ ಹಾರ್ಷಾಗಿ ರಿಯಾಕ್ಟ್ ಮಾಡಿದೆ, ಅದಕ್ಕೆ ಹೇಳ್ತಾ ಇರೋದು ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ತ್ರಿವಿಕ್ರಮ್, ತ್ರಿವಿಕ್ರಮ್, ಇವ್ರು ಯಾಕೆ ಇಷ್ಟೊಂದು ಬದಲಾಗ್ತಾ ಇದಾರೆ? ಪರಮೇಶ್ವರ, ಏನ್ ಮಾಡೋದು? ನಾಗಲೋಕದ ನೆನಪುಗಳು ಬರೋದಕ್ಕೆ ತಡ ಆಗ್ತಿರೋದಕ್ಕೆನಾ ಇವ್ರು ಹೀಗೆಲ್ಲ ಆಡ್ತಿರೋದು? ಮೊದಲೇ ಈ ಮನೆಗೆ ಸರ್ಪಕಾಟ ಜಾಸ್ತಿ ಆಗಿದೆ ಅಂತ ಹೋಮ ಮಾಡ್ಬೇಕು ಅಂತಿದ್ದಾರೆ. ಹೋಮ ಆದ್ಮೇಲೆ ನನಗೆ ಈ ಮನೆ ಒಳಗಡೆ ಪ್ರವೇಶ ಇಲ್ಲ. ಅಷ್ಟರಲ್ಲಿ ನಾನು ತ್ರಿವಿಕ್ರಮ್ಗೆ ಹಳೇದೆಲ್ಲ ನೆನಪು ಮಾಡಿಸಿ ನನ್ನ ಜೊತೆ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ಲೇಬೇಕು. ಹೀರೋ 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 ನಾನೇ ನಾನೇ ನಾನೇ. ಗೋವಿಂದ, ಗೋವಿಂದ. ಅಮ್ಮ, ಏನಮ್ಮ? ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯೇನೋ ನಿನಗೆ? ಇದೇನಮ್ಮ ಹಿಂಗ್ ಕೇಳ್ತೀರಾ? ನನ್ನಂತ ಜವಾಬ್ದಾರಿಯುತ ವ್ಯಕ್ತಿ ಇರೋದ್ರಿಂದ ತಾನೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು. ಚೆನ್ನಾಗಿ ಮಾತಾಡ್ತೀಯ, ಇದಕ್ಕೇನು ಕೊರತೆ ಇಲ್ಲ. ತಗೋ, ತುಲಾಭಾರಕ್ಕೆ ಬೇಕಾದ ಸಾಮಾನೆಲ್ಲ ಬರ್ದಿಟ್ಟಿದ್ದೀನಿ, ಹೋಗಿ ತಗೊಂಡು ಬಂದ್ಬಿಡು. ನಾನು ಹಾ, ನೀನೇ ತಗೋ. ಇಷ್ಟೊಂದ? ಏನಾದ್ರೂ ಮರ್ತಿದ್ರೆ ಫೋನ್ ಮಾಡಿ ಹೇಳ್ತೀನಿ. ಜಾಸ್ತಿ ಆಯ್ತು. ಏನೋ ಲೀಸ್ಟ್ ಒಂದೇ ಲೀಸ್ಟ್. ಏ ಗೋವಿಂದ, ಇಲ್ಲೇನೋ ಮಾಡ್ತಾ ಇದ್ಯಾ? ಅಡ್ಗೆಗೆ ಬೇಕಿರೋ ಐಟಮ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ, ಬೇಗ ಕರೆಕ್ಟ್ ಆಗಿ ತಗೊಂಡ್ ಬರ್ಬೇಕು. ನಿಂದು ಒಂದ್ ಲೀಸ್ಟ್? ಹೌದು, ಯಾಕೆ ಹೀಗಾಡ್ತೀಯಾ? ಇದು ಇಷ್ಟು ನೋಡುದು. ಜವಾಬ್ದಾರಿ ಅನ್ನೋದು ದೇಹಕ್ಕೆ ಒಳ್ಳೇದು ಅನ್ಕೊಂಡಿದ್ದೆ, ಇದು ನನ್ ಕುತ್ತಿಗೆ ಉಳ್ಳಾಗ್ತಿದೆಯಲ್ಲ. ಅಯ್ಯೋ ಮಾವ, ಹೇಳವಾ, ಏನಾಯ್ತು? ಏನಕ್ಕೆ ಈ ತರ ಪೇಪರ್ ಎಲ್ಲ ಕುತ್ಕೆಗೆ ಸುತ್ತಾಕೊಂಡಿದ್ಯಾ? ಇದು ನಿಮ್ಮ ಒಂದು, ಇದು ನಿಮ್ಮ ಅಪ್ಪರ ಒಂದು. ಓ, ಆಕ್ಚುಲಿ ಮಾವ, ನಾಳೆಗೆ ಈ ಲೀಸ್ಟ್ ಅಲ್ಲಿ ಇರೋದೆಲ್ಲ ತಗೊಂಡ್ಬಂದ್ಬಿಡು ಮಾವ. ನಿಂದು ಒಂದ್ ಲೀಸ್ಟಾ? ಆಕ್ಚುಲಿ ಒಂದಲ್ಲ, 2. ಬಾಯ್. ದೇವಸ್ಥಾನಕ್ಕೆ ಬರಕ್ಕೆ ಹೇಳಿ ಶಿವಾನಿ ಅವರೇ ಕಾಣಿಸ್ತಿಲ್ವಲ್ಲ? ಮೋಸ್ಟ್ಲಿ ಡ್ರೈವ್ ಮಾಡ್ತಿದ್ರೆ ಅನ್ಸುತ್ತೆ. ವೆಯ್ಟ್ ಮಾಡೋಣ. ಇವನು ಯಾಕೆ ಬಂದಿದ್ದಾನೆ ಇಲ್ಲಿಗೆ? ಇವನು ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನನಗೆ. ಛೇ ಛೇ. ಹಾಯ್ ಶಿವಾನಿ ಅವರೇ. ನಮಸ್ಕಾರ ಮೇಡಮ್. ಇಬ್ರು ಬಂದಿದ್ದು ಒಳ್ಳೇದೇ ಆಯ್ತು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಮೇಡಮ್, ಶಿವಾನಿ ಅವರೇ, ಬೇಗ ಬಂದ್ಬಿಡ್ತೀನಿ. ಇವನ್ ಜೊತೆ ನಾನೇನ್ ಮಾತಾಡೋದು? ಇವನ್ನ ಯಾವತ್ತೂ ಮಾಡ್ತಾ ಇತ್ತು.
ನೀ ನನ್ನ ಮನಸ್ಸಲ್ಲಿ ಎಲ್ಲೂ ಉಳ್ಕೊಂಡಿಲ್ಲ. ನಿನ್ನ ಮೇಲಿನ ಅಭಿಮಾನ, ಪ್ರೀತಿ ಎಲ್ಲ ನೀನೇ ಮಣಿಪಾಲ್ ಮಾಡಿದೆ. ಶಿವಾನಿ ಇರೋದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಕೈಲಾಗಿರೋನು ಮೈ ಕೈ ಎಲ್ಲ ಪರ್ಚ್ಕೊಂಡಂತೆ ಯಾವುದೋ ಕೋಪದಲ್ಲಿ ನನ್ನ ಸುಂದರಿನ ಸಾಯಿಸಿದೆ. ಅಷ್ಟೇ ನಿನ್ನ ಹುಷ. ತ್ರಿವಿಕ್ರಮ್, ಏನಿಬ್ರು ಇಷ್ಟು ಸೈಲೆಂಟ್ ಆಗಿ ನಿಂತ್ಬಿಟ್ಟಿದ್ದೀರಲ್ಲ? ಇಷ್ಟು ಬೇಗ ಮಾತಾಡಿ ಮುಗ್ದೋಯ್ತಾ? ತ್ರಿಶೂಲ್, ಶಿವಾನಿ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಾವು ಇಲ್ಲಿಂದ ಹೊರಡೋಣ. ದೇವಸ್ಥಾನಕ್ಕೆ ಬಂದು ಇಷ್ಟು ಬೇಗ ಹೊರಡೋದ? ಒಂದು 10 ನಿಮಿಷ ಇದ್ದು ಹೋಗ್ಬೋದಲ್ವಾ? ನೀವು ಇದು ಬನ್ನಿ, ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ. ತ್ರಿವಿಕ್ರಮ್, ಅದೆಲ್ಲ ಆಗಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ತಾನೆ? ಅಫ್ಕೋರ್ಸ್ ಇದೆ. ಹಾಗಾದ್ರೆ ನಾನು ಕೇಳಿದಿನ ನಡೆಸ್ಕೊಡ್ತೀನಿ ಅಂತ ಮಾತು ಕೊಡಿ. ಏನು? ನೀವು ಮಾತು ಕೊಡಿ, ನಾನು ಹೇಳ್ತೀನಿ. ಸರಿ. 1 ನಿಮಿಷ ಬಂದೆ. ತ್ರಿಶೂಲ್, ನಿನಗೆ ನನ್ನ ಮೇಲೆ ಗೌರವ ಇದೆ ತಾನೆ? ನಾನು ಏನು ಕೇಳಿದ್ರು ನಡೆಸ್ಕೊಡ್ತೀಯ ತಾನೆ? ಯಾಕೆ ಶಿವಾನಿ ಹಾಗೆ ಕೇಳ್ತಾ ಇದ್ಯಾ? ನಿನಗೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ. ಮೊದಲು ನಾನು ಕೇಳಿದಿನ ನಡೆಸ್ಕೊಡ್ತೀನಿ ಅಂತ ಮಾತು ಕೊಡು. ಆಯ್ತು. ಶಿವಾನಿ ಅವರು ತ್ರಿಶೂಲ್ ಹತ್ರ ಏನ್ ಮಾತಾಡ್ತಾ ಇದ್ದಾರೆ? ಅವನ ಹತ್ರ ಏನೋ ಪ್ರಾಮಿಸ್ ತಗೋತಾ ಇದ್ದಾರೆ. ಸರಿ, ಹಾಗಾದ್ರೆ ಬಾ ನನ್ನ ಜೊತೆ. ಎಲ್ಲಿಗೆ? ಬಾ, ಹೇಳ್ತೀನಿ, ಬಾ. ತ್ರಿವಿಕ್ರಮ್, ಶಿವಾನಿ ಅವರೇ, ನಾನು ಬರ್ತೀನಿ, ನಿಮ್ಗೆ ಆಮೇಲೆ ಸಿಗ್ತೀನಿ. ತ್ರಿವಿಕ್ರಮ್, ನನಗೆ ಗೊತ್ತು ನೀವಿಬ್ರು ಮಾತಾಡ್ತಿಲ್ಲ ಅಂತ. ಈಗ ನೀವಿಬ್ರು ಇಲ್ಲೇ ಇರಬೇಕು, ನಾನು ಮುಂದೆನೆ ಮಾತಾಡಬೇಕು. ನೋ, ಇಟ್ಸ್ ನಾಟ್ ಪಾಸಿಬಲ್. ನನಗೆ ಮಾತು ಕೊಟ್ಟಿದ್ದೀರಾ, ನೀವಿಬ್ರು ಮಾತಾಡಬೇಕು ಅಷ್ಟೇ. ಮೇಡಮ್, ಅದಾಗಲ್ಲ. ನಿಮ್ಮಿಬ್ರಿಗೂ ನನ್ನ ಮೇಲೆ ಗೌರವ, ಪ್ರೀತಿ ಅನ್ನೋದೇನಾದ್ರೂ ಇದ್ರೆ ನೀವಿಬ್ರು ಮೊದಲಿನ ಥರ ಆಗಬೇಕು. ಶಿವಾನಿ ಅವರೇ, ಯಾಕೆ ಹೀಗೆ ಲಾಕ್ ಮಾಡ್ತಾ ಇದ್ದೀರಾ? ನೀವೇನು ಬೇಕಾದರೂ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮಿಬ್ಬರಿಗೆ ನಾನು ಮುಖ್ಯನೋ ಅಥವಾ ನಿಮ್ಮ ಹಠ ಮುಖ್ಯನೋ? ಶಿವಾನಿ, ನೀನ್ ನನಗೆ ಬೇಕು ಅಷ್ಟೇ. ನೀನ್ ಪಡ್ಕೊಳಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಶಿವಾನಿ, ಇವನು ಮಾತಾಡ್ಸೋದ್ರಿಂದ ನಿನ್ನ ಖುಷಿ ಆಗುತ್ತೆ ಅಂದ್ರೆ ನಾನು ಖಂಡಿತ ಮಾತಾಡ್ತೀನಿ. ನಿನ್ನ ಖುಷಿ, ಸಂತೋಷದ ಮುಂದೆ ನನ್ನ ಹಠ, ನೋವು ಯಾವುದು ಮುಖ್ಯ ಅಲ್ಲ. ಹಾಯ್. ಹಾಯ್ ಚಿಕೇಶ್ ಮಾಡ್ರೆ. ನಾವಿಬ್ರು ಚೆನ್ನಾಗಿರ್ಬೋದು, ಹಳೆದೆಲ್ಲೂ ಮರಿಬಹುದು, ಆದ್ರೆ ನಿನ್ನ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ಚೆನ್ನಾಗಿರ್ತೀನಿ ಅನ್ನೋದು ಶಿವಾನಿ ಎದುರಿಗೆ ಮಾತ್ರ. ಎಲ್ಲ ಮರಿತೀನಿ ಅನ್ನೋದು ನಾಟಕ. ನನ್ ದಾರಿಗೆ ಮುಳ್ಳಾಗಿರೋ ನಿನ್ನ ಶಿವನ್ ಪಾದ ಸೇರಿస్తే ನಾನ್ ಸುಮ್ಮನೆ ಇರೋನಲ್ಲ.
ಗೋವಿಂದ ಗೋವಿಂದ ಬಂದೆ. ಹೂ ತಂದೇನು? ಹೂನಮ್ಮ ತಂದೆ. ಇಲ್ಲಿ ನೋಡಿ ಹೂ. ಎಲ್ಲಾದ್ರೂ ಡೆಕೋರೇಷನ್ ಮಾಡ್ಕೊಳ್ಳಿ. ಏ ಗೋವಿಂದ, ಏನಕ್ಕ? ಕೇಟ್ರಿಂಗ್ ಅವ್ರಿಗೆ ಅಡಿಗೆ ರೆಡಿ ಆಗಿದೆಯಾ ಅಂತ ಕೇಳೋ. ಈಗಲೇ ಕೇಳ್ತೀನಿ, ಈಗಲೇ. ಹೋಗು. ಗೋವಿಂದ, ಬೌಜಿ ಸ್ವಾಮಿಗಳು ಬರೋತ್ತಾಯ್ತು. ಸ್ವಾಗತಕ್ಕೆಲ್ಲ ಏರ್ಪಾಡಾಗಿದೆ, ಅವಾಗ ನೋಡು. ಸರಿ ಬೌಜಿ, ಈಗ ನೋಡ್ತೀನಿ ಬೌಜಿ. ಮಾವ, ಏನ್ ಬೇಬಿ? ನನ್ ಕೇಳಿರೋದು ಯಾವ ಕಲರ್ ಲಿಪ್ಸ್ಟಿಕ್, ನೀನ್ ತಂದಿರೋದು ಯಾವ್ದು? ತಗೋ, ನೀನೇ ಹಚ್ಕೋ, ನನಗ್ ಬೇಕಾಗಿಲ್ಲ. ನೀನು ಆಗಲ್ಲಪ್ಪ, ನನ್ನ ಕೈಲಾಗಲ್ಲ. ಈ ಕೆಲಸ ಮಾಡಕ್ಕೆ ಆ ಕತ್ತೆ ತರ ದುಡಿಯೋ ತ್ರಿಶೂಲೇ ಸರಿ. ಅಯ್ಯಪ್ಪ, ತ್ರಿಶೂಲ ಎಲ್ಲಿದೆಯೋ? ಬಂದೆ ಮಾವ. ಚಿಕೇಶ್ ಮಾಡ್ರೆ ಬಾ ಕೊನೆಗೂ ಬಂದಿಯಲ್ಲೋ, ದೇವ್ರ ತರ ಪ್ರತ್ಯಕ್ಷ ಆಗ್ಬಿಟ್ಟೆ ಕಣೋ. ಬಾಬಾ, ತುಂಬಾ ಕೆಲಸ ಇದೆ, ಬಾಬಾ. ಬಾರೋ, ತುಂಬಾ ಕೆಲಸ ಇದೆ, ನಡಿಯೋ. ಆಶೀರ್ವಾದ ಮಾಡಿ. ಇಲ್ಲ 100 ಕಾಲ ಹೀಗೆ ಜೊತೆಯಾಗಿರಪ್ಪ. ನೀನಿಲ್ದೆ ಮನೇಲಿ ಕಳೆನೇ ಇರ್ಲಿಲ್ಲ ಕಣೋ. ಯಾಕೋ ಇಷ್ಟು ದಿವಸ ಮನೆಗೆ ಬರ್ಲಿಲ್ಲ? ಈಗ ಬಂದಿದ್ದೀನಲ್ಲ ಯಜಮಾನ್ರೆ, ಅದೆಲ್ಲ ಬಿಟ್ಟಾಕಿ. ಯಜಮಾನ್ರೆ, ನಿಮ್ಮ ಆರೋಗ್ಯ ಹೇಗಿದೆ? ನೀನ್ ಬಂದಿದ್ಯಲ್ಲಪ್ಪ, ಎಲ್ಲನೂ ಹೊರಟೋಯ್ತು. ಸರಿ, ನನಗೆ ತುಂಬಾ ಕೆಲಸ ಇದೆ, ಮಾತಾಡಕ್ಕಾಗೋದಿಲ್ಲ. ಮೇಡಮ್, ನೀವ್ಯಾಕೆ ನಿಂತ ಇದ್ದೀರಾ? ನೀವು ಈ ಮನೆ ಅತಿಥಿ, ಹೋಗಿ ಕೂತ್ಕೊಳ್ಳಿ, ಹೋಗಿ. ಹಾಯ್ ಡಾರ್ಲಿಂಗ್. ಮುದ್ದು. ಹೇಗಿತ್ತು ಕಾಶಿ ಯಾತ್ರೆ? ತುಂಬಾ ಚೆನ್ನಾಗಿತ್ತು. ಮಾತಾಡ್ಸ್ಬೇಡ ನೀನು. ಏಕೆ? ಅಲ್ವೋ, ನಾನು ಕಾಶಿಯಿಂದ ಬಂದಿದ್ದೀನಿ ಅಂತ ಗೊತ್ತಿದ್ದು ನನ್ನ ಮಾತಾಡ್ಸಕ್ ನೀನ್ ಬಂದಿಲ್ಲಲ್ಲ. ಏನ್ ಡಾರ್ಲಿಂಗ್ ಹಿಂಗನ್ಬಿಟ್ಟೆ? ನಾನು ಇವಾಗ ಇಲ್ಲಿ ಬಂದಿರೋದು ಯಾತಕ್ಕೆ? ಏನಕ್ಕೆ? ನೀನು ನೋಡೋಕೆ ಅಂತಾನೆ ಬಂದಿರೋದು. ಮಾತಿನ ಮಲ್ಲ ಕಣ ನೀನು. ಅಯ್ಯೋ, ನೀನ್ ಕಾಶಿಯಿಂದ ವಾಪಸ್ ಬರ್ತೀವಿ ಇಲ್ವ ಅಂತ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಯಾಕಪ್ಪ? ಮತ್ತೆ ಈ ಸ್ವೀಟ್ 16 ಬ್ಯೂಟಿನ ಯಾರಾದ್ರೂ ಎತ್ತಾಕೊಂಡು ಹೋಗ್ಬಿಟ್ರೆ ಅಂತ ಭಯ ಆಗೋಗಿತ್ತು. ಕಳ್ಳ ನನ್ನ ಮಗನೇ. ಸಾರಿ ಒಂದ್ ನಿಮಿಷ ಕೆಲಸ ಇದೆ, ಬರ್ತೀನಿ. ಅಮ್ಮೋರೆ, ಏನ್ ನೀವು ಇಷ್ಟು ಭಾರತ ವಸ್ತು ಎತ್ಕೊಂಡು ಓಡಾಡ್ತೀರಾ? ಹೋಗಿ ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ಮಾಡಿ, ನಾನು ಕೆಲಸ ಮಾಡ್ತೀನಿ. ಹೋಯ್ ಮಾವ, ಏನಾಯ್ತು? ಯಾಕೆ ಬೆಲ್ಲ ಕೂತಿದ್ದೀರಾ? ಏನು ಅಂತ ಹೇಳು, ಯಾವ ಬಾಯಿಂದ ಅಂತ ಹೇಳು. ಈ ಮನೇಲಿ ಒಬ್ಬೊಬ್ರು ಒಂದ್ ಕೆಲಸ ಹೇಳ್ತಾರೆ ಕಣ. ಒಬ್ರು ದಕ್ಷಿಣ ಅಂದ್ರೆ, ಇನ್ನೊಬ್ರು ಉತ್ತರ ಅಂತಾರೆ, ಒಬ್ರು ಪೂರ್ವ ಅಂದ್ರೆ ಒಬ್ರು ಪಶ್ಚಿಮ ಅಂತಾರೆ. ಎಲ್ಲ ಕೆಲಸ ನಾನು ಮಾಡ್ತೀನಿ, ನೀವು ಎದ್ದು ರೆಸ್ಟ್ ಮಾಡಿ ಒಂದ್ ಕಡೆ ಕೂತ್ಕೊಳ್ಳಿ. ಬನ್ನಿ ಇಲ್ಲಿ, ಎದ್ದೇಳಿ ನೀವು. ನೋಡಿ ಸೋಪ, ಇಲ್ಲಿ ಕೂತೀನಿ ಆಯ್ತಾ? ನೋಡ್ತಾರೆ ಎಲ್ಲ ಕೆಲಸ ಹಿಂಗೆ ಚಿಟಿಕೆ ಹೊಡೆಯಷ್ಟು ಮುಗಿಸ್ಬಿಡ್ತೀನಿ. ತ್ರಿಶೂಲ್ ಮತ್ತೆ ಈ ಮನೆಗೆ ಬರ್ತಾನೋ ಇಲ್ವೋ ಅನ್ಕೊಂಡಿದ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನ್ನ ವಾಪಸ್ ಕರೆಸ್ಬಿಟ್ಟೆ. ಐ ಅಪ್ರಿಷಿಯೇಟ್ ಯು ಡ್ಯಾಡ್. ನಾನು ಯಾರ ಮಾತಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಶಿವಾನಿ ಅವ್ರು ಹೇಳಿದ್ದಕ್ಕೆ ಇವನ್ನ ಮಾತಾಡ್ಸಿದ್ದು. ಶಿವಾನಿ, ಈ ಮನೇನ ಮತ್ತೆ ಕಳೆ ಕಟ್ಟೋ ಹಾಗೆ ಮಾಡ್ಬಿಟ್ಟೆ ಅಮ್ಮ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂಕಲ್, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇದು ನನ್ನ ಕರ್ತವ್ಯ. ನಾನು ಮುಂದೆ ಕಾಲಿಡೋ ಮನೇಲಿ ಖುಷಿ ಸಂತೋಷ ನೆಲೆಸೋಕೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಅವನಿದ್ರೆ ಮನೆ ಕಳೆ ಅಂತ. ಡ್ಯಾಡ್ ಅವನ ಬಗ್ಗೆ ಒಂದೊಂದು ಮಾತಾಡ್ಬೇಕಾದ್ರೂ ಚಾಕು ತಗೊಂಡು ಇರ್ದಂಗೆ ಆಗ್ತಾ ಇತ್ತು. ಶಿವಾನಿ ಅಡ್ಡ ಬಂದಿರ್ಲಿಲ್ಲ ಅಂದ್ರೆ ಅವನ್ ನೆರಳು ಕೂಡ ಈ ಮನೆ ಮೇಲೆ ಬೀಳಕ್ ಬಿಡ್ತಾ ಇರ್ಲಿಲ್ಲ. ತಗೋ ಸುಂದ್ರಿ, ಕೇಕ್ ತಿನ್. ಪಾರಿವಾಳ ಇದನ್ನ ಅವತ್ತೇ ಸಾಯಿಸಿದ್ನಲ್ಲ, ಮತ್ತೆ ಹೇಗ್ ಬಂತು ಇಲ್ಲಿಗೆ?